ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಮದ್ದೂರು ವಡೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಮದ್ದೂರು ವಡೆ ಮಾಡೋದು ತುಂಬಾ ಸುಲಭ, ಹಾಗೆಯೇ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಯಾರ್ಯಾರು ಮೊದಲನೇ ಸಲ ಟ್ರೈ ಮಾಡ್ತಾ ಇದ್ದೀರಾ, ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ ನೋಡೋಣ ಎಷ್ಟು ಕ್ರಿಸ್ಪಿ ಆಗಿದೆ. ನೋಡಿ, ಇದು ಔಟ್ಸೈಡ್ ಲೇಯರು ತುಂಬ ಕ್ರಿಸ್ಪಾಗಿರುತ್ತೆ, ಹಾಗೆಯೇ ಇನ್ಸೈಡು ತುಂಬ ಸಾಫ್ಟಾಗಿರುತ್ತೆ. ನೋಡಿ, ಇದಕ್ಕೆ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ತೆಳುವಾಗಿ ಈ ಥರ ಕಟ್ ಮಾಡ್ಕೋಬೇಕು. ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪು, 1 ಟೇಬಲ್ ಸ್ಪೂನು ಶುಂಠಿ ಪೇಸ್ಟನ್ನು ತೊಗೊಂಡಿದ್ದೀನಿ, ಹಾಗೆ 1 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ನೋಡಿ, ಶುಂಠಿಯನ್ನು ಫ್ರೆಶ್ ಆಗಿ ಜಜ್ಜಿ ಹಾಕ್ಕೊಳ್ಳಿ. ಹಾಗೆಯೇ ಈರುಳ್ಳಿಯನ್ನು ತೆಳುವಾಗಿ ಈ ಥರ ಸ್ಲೈಸ್ ಮಾಡ್ಕೋಬೇಕು. ಇದನ್ನು ಈರುಳ್ಳಿಯನ್ನು ಹೆಚ್ಚಿಬಿಟ್ಟು ಒಂದು 10 ನಿಮಿಷ ಹಾಗೆಯೇ ಇಡೋಣ, ಆಯಿತಾ. ಅದರದ್ದು ಈರುಳ್ಳಿ ಜ್ಯೂಸೆಲ್ಲ ರಿಲೀಸ್ ಆಗುತ್ತೆ, ಆವಾಗ ಕಲಿಸ್ಲಿಕ್ಕೂ ಕೂಡ ಈಸಿ ಆಗುತ್ತೆ. ನೋಡಿ, ಮದ್ದೂರು ವಡೆಗೆ 1/4 ಕಪ್ಪು ಶೇಂಗಾ, 1/4 ಕಪ್ಪು ಎಳ್ಳು, 1/4 ಕಪ್ಪು ಗೋಡಂಬಿ, ಹಾಗೆಯೇ 1 ಟೀ ಸ್ಪೂನು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಇವೆಲ್ಲವೂ ಕೂಡ ಮದ್ದೂರು ವಡೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆಯೇ 1 ಕಪ್ಪು ಗೋಧಿ ಹಿಟ್ಟು, ಹಾಗೆಯೇ ಅರ್ಧ ಕಪ್ಪು ರವೆ, ಹಾಗೆ 1/4 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾರ್ಯಾರು ಮೈದಾ ಯೂಸ್ ಮಾಡ್ತೀರಾ, ಗೋಧಿ ಹಿಟ್ಟು ಬದಲೇ ಮೈದಾ ಕೂಡ ತೊಗೊಳ್ಬೋದು. ಹಾಗೆಯೇ ನಾನು ಇಲ್ಲಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ಶೇಂಗಾ ಮತ್ತು ಗೋಡಂಬಿಯನ್ನು ನೋಡಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಬನ್ನಿ ಈಗ ಮದ್ದೂರು ವಡೆಯನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಬೌಲಿಗೆ ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ, ಹಾಗೆ ಕರಿಬೇವು ಸೊಪ್ಪು, ಶುಂಠಿ ಪೇಸ್ಟು, ಹಾಗೆಯೇ ಹಸಿಮೆಣಸಿಕಾಯಿ ಇವೆಲ್ಲವನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಿಗೆ. ನೋಡಿ, ಈಗ ಇದಕ್ಕೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ಪು ಗೋಧಿ ಹಿಟ್ಟು, ಹಾಗೆಯೇ ಅರ್ಧ ಕಪ್ಪು ರವೆ, ಹಾಗೆಯೇ 1/4 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಓಕೆ, ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಅದಕ್ಕೆ 2 ಟೇಬಲ್ ಸ್ಪೂನು ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ಬೆಣ್ಣೆ ಬದಲೇ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಬೆಣ್ಣೆ ಹಾಕಿದ್ರೆ ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿಯೇ ಬರುತ್ತೆ, ಆಯಿತಾ. ಆದಷ್ಟು ಬೆಣ್ಣೆಯನ್ನು ಯೂಸ್ ಮಾಡಿ ನೋಡಿ. ಹಾಗೆಯೇ ಚಿಟಿಕೆ ಹಿಂಗನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಅದಕ್ಕೆ 1 ಟೀ ಸ್ಪೂನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ 1 ಟೀ ಸ್ಪೂನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಅದಕ್ಕೆ 1/4 ಟೀ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ, ಆಯಿತಾ. ಇವೆಲ್ಲವನ್ನೂ ಕೂಡ ಮತ್ತೆ ಒಂದು ಸಲ ಮಿಕ್ಸ್ ಕೊಡೋಣ. ಈಗ ನೋಡಿ, ಈರುಳ್ಳಿ ಕೂಡ ಜ್ಯೂಸನ್ನು ಬಿಟ್ಟಿರತ್ತಲ್ವ, ಹಾಗೆಯೇ ಬೆಣ್ಣೆ ಕೂಡ ಹಾಕಿರ್ತೀವಿ, ಈಸಿಯಾಗಿ ಕಲಿಸ್ಕೋಬೋದು. ಹಾಗೆ ಅದಕ್ಕೆ ಎಳ್ಳು, ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ತರಿಯಾಗಿ ರುಬ್ಕೊಂಡಿದ್ವಲ್ಲ ಶೇಂಗಾ ಹಾಗೆ ಗೋಡಂಬಿಯನ್ನು ಕೂಡ ಹಾಕಿದ್ದೀನಿ. ನೋಡಿ, ಇವೆಲ್ಲವೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಟೇಸ್ಟ್ ಅಷ್ಟೇ ಅಲ್ಲ, ಇದ್ರದ್ದು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮದ್ದೂರು ವಡೆದು. ಇವೆಲ್ಲವನ್ನು ಹಾಕಿ ಮಾಡ್ತೀವಲ್ವ, ತುಂಬ ಸಖತ್ತಾಗಿರುತ್ತೆ ಟೇಸ್ಟು. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಯಾರ್ಯಾರು ಇನ್ನೂ ಟ್ರೈ ಮಾಡಿಲ್ಲ. ನೋಡಿ, ಈ ಥರ ಸುಲಭವಾಗಿ ಉಂಡೆ ಕೂಡ ಕಟ್ಕೋಬೋದು. ಈಗ ಇದಕ್ಕೆ 1 ಟೇಬಲ್ ಸ್ಪೂನು, ನೋಡಿ ದೊಡ್ಡ ಟೇಬಲ್ ಸ್ಪೂನು, ಸಾರಿಂದು ಸೌಟೆಲ್ಲ ಬರುತ್ತಲ್ಲ ಅದರಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಕಾಯಿಸಿದಂತಹ ಎಣ್ಣೆ, ಆಯಿತಾ. ಕಾಯ್ಲಿಕ್ಕೆ ಇಟ್ಟಿದ್ನಲ್ಲ ಅದೇ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವೆಲ್ಲವನ್ನೂ ಹಾಕೋದ್ರಿಂದ ಕಲಿಸ್ಲಿಕ್ಕೂ ಕೂಡ ತುಂಬಾ ಸುಲಭ ಆಗುತ್ತೆ. ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಡಿ, ಹಾಗೆ ಇದನ್ನು ಉಂಡೆಯನ್ನು ಮಾಡ್ಕೊಳ್ಳೋಣ. ನೋಡಿ, ಇದೇ ರೀತಿಯೇ ನಾನು ಎಲ್ಲವನ್ನೂ ಕೂಡ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಉಂಡೆ ರೆಡಿ ಆಗ್ತಾ ಇದೆ, ಆಯಿತಾ. ಸುಲಭವಾಗಿ ನೀರನ್ನು ಆ್ಯಡ್ ಮಾಡ್ಕೊಂಡೆ ನಾವು ಈ ಥರ ಉಂಡೆಯನ್ನು ಮಾಡ್ಕೋಬೋದು. ನೋಡಿ, ನಾನು ಇದಕ್ಕೆ ಪ್ಲಾಸ್ಟಿಕ್ ಶೀಟು, ಹಿಟ್ಟು ಏನು ಯೂಸ್ ಮಾಡ್ತಾ ಇಲ್ಲ. ಹಾಗೆಯೇ ಇದನ್ನು ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ, ಇದು ತುಂಬ ತೆಳ್ಳಗಿರಬಾರ್ದು, ಹಾಗೆ ತುಂಬ ದಪ್ಪನೂ ಬೇಡ, ಈ ಥರ ಮೀಡಿಯಮ್ ಆಗಿರಲಿ. ನೋಡಿ, ಎಣ್ಣೆ ಈಗ ಸ್ವಲ್ಪ ಬಿಸಿ ಅನಿಸ್ಬೇಕು. ಈಗ ಹಿಟ್ಟನ್ನು ಬಿಟ್ಟು ನೋಡಿದ್ರೆ ಅದು ಮೇಲಕ್ಕೆ ಬರಬೇಕು, ಅಷ್ಟರ ಮಟ್ಟಿಗೆ ಎಣ್ಣೆ ಕಾದಿರಬೇಕಾಗತ್ತೆ. ನೋಡಿ, ಈಗ ನಾವು ಫ್ರೈ ಮಾಡ್ಕೊತೀವಲ್ಲ, ಇದು ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಹಾಕಿದ ತಕ್ಷಣ ಈ ಥರ ತಿರುಗಿಸ್ಬಾರ್ದು, ಸ್ವಲ್ಪ ಅದು ಗಟ್ಟಿಯಾಗಲಿ ಬೆಂದ್ಬಿಟ್ಟು, ಆಯಿತಾ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಂಗೆ ಆಗುತ್ತೆ ಕೆಳಗಡೆ, ಆವಾಗ ಅದನ್ನು ಈ ಥರ ತಿರುಗಿಸಿ ಹಾಕೊಳ್ಳೋಣ. ನೋಡಿ, ಮದ್ದೂರು ವಡೆ ರೆಡಿ ಆಗ್ತಾ ಇದೆ. ನೋಡಿದ್ರಾ, ಇದು ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ. ಬಾಯಲ್ಲಿ ನೀವು ಹಾಗೆ ಮೆಲ್ಟ್ ಆಗ್ತಾ ಇರುತ್ತೆ ಅದು ತಿನ್ನುವಾಗ, ಹಾಗೆಯೇ ಸಖತ್ತು ಟೇಸ್ಟ್ ಆಗಿರುತ್ತೆ. ಗೋಡಂಬಿ, ಶೇಂಗಾ, ಹಾಗೆ ಎಳ್ಳು, ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಕರಿಬೇವು ಸೊಪ್ಪಿನ ಫ್ಲೇವರು,
ಇದು ಸ್ಪೆಷಲಾಗಿ ಅದರ ಫ್ಲೇವರೇ ಒಂದು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಮಧುರ ವಡೆಯನ್ನು. ನೋಡಿ ಈ ಥರ 2 ಕೈಯಲ್ಲೂ ಈ ಥರ ಪ್ರೆಸ್ ಮಾಡಿದ್ರಾಯಿತು. ಒಂದು 2 ಸಲ ಆಯಿತಾ, ಒಂದು 2 ಸಲ ಈ ಥರ ಪ್ರೆಸ್ ಮಾಡಿ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಇದೇ ರೀತಿಯೇ ನಾನು ಎಲ್ಲ ಮಧುರ ವಡೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ರೆಡಿಯಾಗಿದೆ ಮಧುರ ವಡೆ. ಯಾರ್ಯಾರು ಟ್ರೈ ಮಾಡಿಲ್ಲ ಖಂಡಿತ ಮಧುರ ವಡೆಯನ್ನು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಹಾಗೆಯೇ ಇದನ್ನು ಬಿಸಿ ಬಿಸಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಮಧುರ ವಡೆಯನ್ನು ಮಾಡಿಬಿಟ್ಟು ಅದ್ರ ಜೊತೆ ಟೀ ಇಲ್ಲ ಅಂದರೆ ಹೇಗೆ ಅಲ್ವಾ. ಬನ್ನಿ ನೋಡೋಣ, ಟೀ ಕೂಡ ಮಾಡ್ಕೊಳ್ಳೋಣ. ನಾನಿಲ್ಲಿ ಡೈರೆಕ್ಟ್ ಹಾಲಿಗೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆಯೇ ಕಾಳುಮೆಣಸು ಹಾಗೆಯೇ 1 ಟೀ ಸ್ಪೂನು ಶುಂಠಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಅವೆಲ್ಲವೂ ಕೂಡ ಒಂದು ಸಲ ಕುದಿ ಬಂದಮೇಲೆ ಅದಕ್ಕೆ ಟೀ ಪುಡಿ ಹಾಕ್ಕೊಂಡ್ಬಿಟ್ಟು ಅದನ್ನು ಕುದಿಸ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ 2 ಟೇಬಲ್ ಸ್ಪೂನು ನೋಡಿ 2 ಟೀ ಸ್ಪೂನು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನು ಟೀ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲನೂ ಕೂಡ ಈ ಥರ ನೀಟಾಗಿ ಕುದಿಸ್ಕೊಳ್ಳೋಣ ಆಯಿತಾ. ಮೊದಲಿಗೆ ಚಕ್ಕೆ ಲವಂಗ ಏಲಕ್ಕಿ ಕಾಳುಮೆಣಸು ಶುಂಠಿಯನ್ನು ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ. ಅದು ಒಂದು ಕುದಿ ಬಂದಮೇಲೆ ಅದಕ್ಕೆ ಟೀ ಪುಡಿಯನ್ನು ಹಾಕ್ಕೊಂಡು ಆಮೇಲೆ ಕುದಿಸ್ಕೊಂಡು ಅದಕ್ಕೆ ಸಕ್ಕರೆಯನ್ನು ಹಾಕ್ಕೊಂಡ್ಬಿಟ್ಟು ನೋಡಿ ಈ ಥರ ಟೀನ ಮಾಡ್ಕೊಂಡಿದ್ದೀನಿ. ಟೀ ಜೊತೆ ಮಧುರ ವಡೆ ಸಖತ್ತಾಗಿರುತ್ತೆ. ಓಕೆ, ನೀವು ಕೂಡ ಮಧುರ ವಡೆಯನ್ನು ಮನೆಯಲ್ಲಿ ಖಂಡಿತ ಮಾಡಿ ನೋಡಿ. ತುಂಬಾ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಾಗಿರುತ್ತೆ. ಬಿಸಿ ಬಿಸಿ ತಿನ್ನುವಾಗಂತೂ ಬಾಯಲ್ಲಿ ಕರ್ಗೋಗಿಬಿಡುತ್ತೆ ಒಂದೇ ಸಲ. ಹಾಗೆಯೇ ಇದಕ್ಕೆ ನೀರನ್ನು ಆ್ಯಡ್ ಮಾಡೋದು ಬೇಡ. ಹಾಗೆಯೇ ಬೆಣ್ಣೆ ಹಾಗೆಯೇ ಎಣ್ಣೆಯಲ್ಲಿ ಹಾಕ್ಕೊಂಡು ಕಲಿಸ್ಕೋಬೋದು ತುಂಬ ಸುಲಭವಾಗಿ. ಹಾಗೆಯೇ ಇದು ಈರುಳ್ಳಿ ಜ್ಯೂಸ್ ಕೂಡ ಬಿಡುತ್ತಲ್ವ, ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.